ಎಲ್ಲರಿಗೂ ನಮಸ್ಕಾರ ರೀ. ನನ್ನ ಹೆಸರು ಭಾರತಿ ಅಂತ. ನನ್ನ ಚಾನಲ್ ನೇಮ್ ಬಂದು ರೇಣು ಭಾರತಿ ಏಕೆ ಅಂತ. ಫ್ರೆಂಡ್ಸ್, ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ರೀ. ದೇವರು ನಿಮಗೆ ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಂಡು ಎಲ್ಲ ಹೆಣ್ಮಕ್ಳಲ್ಲಿ ದೇವರಲ್ಲೇ ಕೇಳ್ಕೊತೀನಿ ರೀ. ನಾನು ಹೆಣ್ಮಕ್ಳನ್ನು ಒಂದು ದೇವತೆಗೆ ಹೋಲಿಸ್ಯಾರ್ರಿ, ಒಂದು ನದಿಗೆ ಹೋಲಿಸ್ಯಾರ, ಒಂದು ಆಕಾಶಕ್ಕೆ ಹೋಲಿಸ್ಯಾರ್ರಿ, ಒಂದು ವಿದ್ಯಾದೇವತೆ ಅಂತಾರು. ಹೆಣ್ಣಿಗೆ ಇಷ್ಟೊಂದು ಎಲ್ಲ ಸ್ಥಾನಮಾನಗಳು ಕೊಟ್ಟಾರ್ರಿ. ಮೊದಲನೇದಾಗಿ ಒಂದು ಹೆಣ್ಣು ಮಗಳಾಗಿ ಹುಟ್ಟುತ್ತಾಳು. ಆಮೇಲೆ ಅಣ್ಣ ಅಕ್ಕ ಆಗ್ತಾಳು, ತಂಗಿ ಆಗ್ತಾಳು. ಆಮೇಲೆ ಒಂದು ಗಂಡನ ಮನೆಗೆ ಹೋದಾಗ ಒಂದು ಸೊಸೆ ಆಗ್ತಾಳ್ರಿ, ಹೆಂಡತಿ ಆಗ್ತಾಳು. ಹಾಗೇನು ತಾಯಿನೂ ಆಗ್ತಾಳು. ಮತ್ತು ಈಗ ಹೆಂಡತಿ ಮತ್ತು ತಾಯಿಯಪ್ಪ ಒಂದು ಫೇಸನ್ನು ಭಾಳ ಒಳ್ಳೆಯದಾಗಿ ನಿಭಾಯಿಸ್ತಾಳ್ರಿ. ಎಲ್ಲ ಕಷ್ಟಗಳನ್ನು ನಿಭಾಯಿಸ್ತಾಳು, ಎಲ್ಲ ಒಳ್ಳೆಯದನ್ನು ನಿಭಾಯಿಸ್ತಾಳು, ತೊಂದರೆಗಳನ್ನು ನಿಭಾಯಿಸ್ತಾಳು. ಆದರೆ ಒಂದು ಸಣ್ಣ ನ್ಯೂನ್ಯತೆ ಎಲ್ಲಿ ಗೊತ್ತದ ಅಂದರೆ ಒಂದು ಸೊಸೆ ಆದಂಥ ಒಂದು ಮುಖದಲ್ಲಿ ಸಣ್ಣ ಒಂದು ನ್ಯೂನ್ಯತೆ ಕಾಣಿಸ್ತದೆ ರೀ. ಯಾಕೆ ಕಾಣಿಸ್ತಂದ್ರೆ ನಾನು ವೈಯಕ್ತಿಕ ಇದು ಮತ್ತು ಎಲ್ಲರದು ತೊಂದರೆಯೂ ಇದೆ ಅಂತ ಹೇಳಿಸಿಂದ ನಾನಂಗಿಲ್ಲ. ಎಲ್ಲೆಲ್ಲ ಬೆರಳಾಣಿಕೆ ಅಷ್ಟು ಹೆಣ್ಮಕ್ಳು ಅನ್ನಿಸ್ತದ್ರಿ. ನಾನು ನೋಡಿದ ಪ್ರಕಾರ ಅದೊಂದು ನ್ಯೂನ್ಯತೆ ಅನ್ನಿಸ್ತದ್ರಿ. ಯಾಕಂದ್ರೆ ತಾಯಿ ತಂದೆ ಮನೆಯೊಳಗೆ ಎಷ್ಟು ಅನ್ಯೂನ್ಯತೆಯಿಂದ ಇರ್ತೀವಲ್ರಿ ಎಲ್ಲರ ಜೊತೆ. ಹಂಗೆ ಬಂದಾಗ ಗಂಡನ ಮನೆಯೊಳಗೂ ಅಷ್ಟೇ ಹೊಂದಾಣಿಕೆಯಿಂದ ನಾವು ಇದ್ದುಕೊಂಡಿವಂದ್ರೆ ಈ ಕಡೆ ಗಂಡನಿಗೆ ಕಿರಿಕಿರಿ ಆಗಂಗಿಲ್ಲ, ಗಂಡನ ಮನೆಯವರಿಗೆ ಕಿರಿಕಿರಿ ಆಗಂಗಿಲ್ಲ, ಒಂದು ತಾಯಿ ತಂದೆಗೂ ಕಿರಿಕಿರಿ ಆಗಂಗಿಲ್ಲ. ಭಾಳ ಒಂದು ಜೀವನ ಸಲೀಸಾಗಿ ಹೋಗುತ್ತದೆ ರೀ. ಹೆಣ್ಣು ಮಕ್ಕಳ ಸ್ಥಾನ ಎಂಥದಂದ್ರೆ ಒಂದು ಪ್ರಧಾನಮಂತ್ರಿಯಾಗಿನೂ ಹೆಣ್ಣು ಮಗಳ ಆದಾಳು, ಒಂದು ರಾಷ್ಟ್ರಪತಿಯಾಗಿನೂ ಹೆಣ್ಣು ಮಕ್ಕಳು ಮಾಡ್ಯಾರು, ಒಂದು ಡಾಕ್ಟ್ರಾಗಿ ತನ್ನ ಇದು ನಿಭಾಯಿಸ್ಯಾಳು, ಒಂದು ಇಂಜಿನಿಯರ್ ಆಗ್ಯಾರು, ಡಾಕ್ಟ್ರಸ್ ಆಗ್ಯಾರು, ಒಂದು ಶಿಕ್ಷಕಿಯಾಗಿ, ಒಂದು ತಾಯಿಯಾಗಿ, ಒಂದು ಪೊಲೀಸ್ ಆಫೀಸರ್ ಆಗಿ, ಇಷ್ಟೆಲ್ಲ ದೊಡ್ಡ ಸ್ಥಾನಗಳನ್ನೆಲ್ಲನೂ ಕರೆಕ್ಟಾಗಿ ನಿಭಾಯಿಸಾಗ ಇದು ಒಂದು ಸಣ್ಣ ನ್ಯೂನ್ಯತೆಯನ್ನು ಯಾಕೆ ನಾವು ನಮ್ಮ ಮೇಲೆ ಹೇರ್ಕೋಬೇಕಂತ ನನ್ನ ಅನಿಸಿಕೆ ಅಂದ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದ್ರೆ ಹೊಂದಾಣಿಕೆಯನ್ನು ನಾವೊಂದು ಸಣ್ಣ ತಪ್ಪನ್ನು ನಾವು ತಿದ್ದುಕೊಂಡು ಹೋದಿವಂದ್ರೆ ರೀ ನಮ್ಗೆ ಜೀವನ ಅನ್ನೋದು ಹಿಂಗೆ ನೀರಿನಂಗೆ ಸರಾಗವಾಗಿ ಹರಿದು ಹೋಗ್ತದೆ, ಏನೂ ತೊಂದರೆ ಆಗಂಗಿಲ್ಲ. ಇನ್ನೊಂದು ಹೆಣ್ಮಗಳಿಗೆ ಯಾವ ಟೈಮ್ದಾಗ ಹೆಣ್ಮಗಳಲ್ಲಿ ಒಂದು ನ್ಯೂನ್ಯತೆ ಕಾಣಿಸ್ತದ ಅಂತ ಹೇಳಿದ್ರೆ ಹೆಣ್ಣು ಮಗಳು ಅತ್ತೆ ಆದಾಗೂ ಒಂದು ನ್ಯೂನ್ಯತೆ ಕಾಣಿಸ್ತದೆ ರೀ. ಅದು ಏನಂದ್ರೆ ಹೆಣ್ಮಕ್ಳೆಲ್ಲ ಮ್ಯಾರೇಜ್ ಮಾಡ್ಕೊಂಡು ಹೋಗಿರ್ತಾರೋ, ತಾಯಿಗೆ ಒಂದು ಏನು ಕಾಡ್ಲಕತ್ತಿರ್ತದಂದ್ರೆ ನನ್ನ ಮಗ ನನ್ನ ಹತ್ರ ಇರಬೇಕು, ನನಗೆ ಎಲ್ಲಿ ನನ್ನ ಮಗನ ಪ್ರೀತಿ ನನ್ನ ಮೇಲೆ ಕಡಿಮೆ ಆಗ್ತದೆ ಏನೋ ಅಂತ ಒಂದು ಸಣ್ಣ ಸಂಕೋಚ ಭಾವನೆ ಆ ತಾಯಿ ಹುಟ್ಟಿದಾಗ ಅಲ್ಲಿ ಒಂದು ತಾಯಿ ಆ ಫೇಸ್ನು ಒಮ್ಮೆ ಒಂದು ನ್ಯೂನ್ಯತೆ ಅನ್ನಿಸ್ತದೆ ರೀ. ಅದನ್ನು ನಾವು ಮಾಡ್ಕೊಲಾರ್ದ ಒಂದು ಒಳ್ಳೆತನದಿಂದ ಜೀವನ ನಡೆಸ್ಕೊಂಡು ಹೋದ್ರೆ ಇವೆರಡು ಸಣ್ಣ ತಪ್ಪುಗಳನ್ನು ನಾವು ತಿದ್ದುಕೊಂಡಿವಂದ್ರೆ ರೀ ನಮಗೆ ಏನು ಒಂದು ದೇವತೆ ಸ್ಥಾನ, ಒಂದು ಭೂಮಿ ಸ್ಥಾನ, ಒಂದು ಸಮುದ್ರದ ಸ್ಥಾನ, ಒಂದು ಆಕಾಶದ ಸ್ಥಾನ ನಮಗೆ ಕೊಟ್ಟಾರಲ್ರಿ. ಇದು ನಮ್ಮ ಜೀವನ ಸಾರ್ಥಕ ಆಗ್ತೈತೆ ಅಂತ ಹೇಳಿ ನಾನು ಅನ್ಕೊಂಡೇನಿ ರೀ. ಎಲ್ಲ ಹೆಣ್ಣು ಮಕ್ಕಳಿಗೂ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿರಿ. ನಿಮಗೆ ಹೆಣ್ಮಕ್ಳ ಜೀವನ ಹಿಂಗೆ ಹೂವಿನಂತೆ ಅರಳಲಿ, ನೀರಿನಂತೆ ಸರಾಗವಾಗಿ, ಯಾವುದೋ ಕಷ್ಟ ಬರಲಾರ್ದ ನೀರಿನಂತೆ ಸರಾಗವಾಗಿ ಹೋಗಲಿ ಜೀವನ. ಅವರಿಗೆ ದೇವರೊಂದು ಆಕಾಶದಷ್ಟು ಅವರಲ್ಲಿ ಎಲ್ಲರೂ ಅವರಿಗೆ ಪ್ರೀತಿಯನ್ನು ಕೊಡಲಿ, ಇನ್ನೂ ಹೆಚ್ಚದಾಗಿ ಹೆಣ್ಮಕ್ಳು ಬೆಳೆಯಿರಿ ಅಂತ ಅಂದ್ಕೊಂಡು ಮತ್ತೊಮ್ಮೆ ಎಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ನಮಸ್ಕಾರ.